ನೋಡಿ ಇಲ್ಲಿ ನೋಡ್ತಿರೋದು MG Hector ಬಂದ್ಬಿಟ್ಟು ಟೋಟಲ್ ಲಾಸ್ ಆಗಿತ್ತು, ಅಂದರೆ ಕಂಪ್ಲೀಟ್ ಆಕ್ಸಿಡೆಂಟ್ ಆಗಿತ್ತು. ಶೋರೂಮ್ಗೆ ಹೋದರೆ ಈ ಗಾಡಿನ ರಿಪೇರೇ ಮಾಡೋಕ್ಕಾಗಲ್ಲ, ಆ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದರು. ಅದಾದಮೇಲೆ ಆಲ್ಫಾ ಗ್ಯಾರೇಜ್ಗೆ ಫೋನ್ ಮಾಡಿದಾಗ ಬನ್ನಿ ಮಾಡ್ಕೊಡ್ತೀವಿ ಅಂತ ಹೇಳಿ ನೀಟಾಗಿ ಮಾಡ್ತಾ ಇದ್ದಾರೆ. ನೋಡ್ತಿರ್ಬೋದು ಡೋರು ಅಲ್ಲಿ ನೋಡ್ಕೊಳ್ಳಿ ಯಾವ ಥರ ಕಂಡೀಷನ್ ಆಗಿತ್ತು ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಪೋಲ್ ಚೇಂಜ್ ಆಗಿದೆ, ಸನ್ ರೂಫ್ ಚೇಂಜ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಡೋರ್ ಚೇಂಜ್ ಮಾಡಿದ್ದಾರೆ. ಸೊ ಈಗ ಕೆಲಸ ನಡೀತಾ ಇದೆ. ಒಂದ್ಸಲಿ ಎಲ್ಲ ರೆಡಿ ಆದಮೇಲೆ ಪೇಂಟಿಂಗ್ ಕೂಡ ಮಾಡ್ತಾರೆ. ಸೊ ಯಾವ ಥರ ಕೆಲಸ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಆಲ್ಫಾ ಗ್ಯಾರೇಜ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಅದರಲ್ಲಿ ಪೋಸ್ಟ್ ಮಾಡ್ತಾರೆ. ಕಿರಣ್ ಅವರ ನೀವು ನೋಡ್ಬೋದು ಇದು ಕ್ಲಚ್ ಯಾವ ಥರ ಬ್ರೇಕ್ ಆಗಿದೆ. ಇದು ಕಸ್ಟಮರ್ ಫ್ಯಾಮಿಲಿ ಜೊತೆ ಇರುವಾಗ ಹೈವೇದಲ್ಲಿ ಪ್ರಾಬ್ಲಮ್ ಆಗಿ ಕ್ಲಚ್ ಆಗಿ ಗಾಡಿ ಬ್ರೇಕ್ ಡೌನ್ ಆಗಿತ್ತು. ಅವರು ಶೋರೂಮ್ಗೆ ಕಾಲ್ ಮಾಡಿದ್ರು. ಶೋರೂಮ್ಗೆ ಕಾಲ್ ಮಾಡಿ ಅವರು ಟೈಮ್ ಕೇಳಿದ್ರು. ಅದು ಎಲ್ಲ ಟೈಮ್ ಹಿಡಿಯುತ್ತೆ, ಟೋಯಿಂಗ್ ಎಲ್ಲ ಆದಮೇಲೆ ಗಾಡಿ ಸರ್ವಿಸ್ ಮಾಡಿಕೊಡೋಕ್ಕೂ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ರು. ನಮ್ಮ ಗ್ಯಾರೇಜ್ ನಂಬರ್ ತೊಗೊಂಡು ನಮಗೆ ಕಾಲ್ ಮಾಡಿದ್ವಿ. ಇಮಿಡಿಯೇಟ್ ನೆನ್ನೆ ಮಾಡಿ ಇವತ್ತು ಗಾಡಿ ತೊಗೊಬಂದು ಹೊಸ ಕ್ಲಚ್ ಹಾಕಿದ್ದೀವಿ. ನೀವು ನೋಡ್ಬೋದು ಹೊಸ ಕ್ಲಚ್ ಬರೀ 1 ಡೇಯಲ್ಲಿ. ಓಕೆ, ನನ್ನ ಗಾಡಿ ತೊಗೊಬಂದು 1 ಡೇಯಲ್ಲಿ ಇಷ್ಟೆಲ್ಲ ಮಾಡಿ ನಾವು ಇಮಿಡಿಯೇಟ್ ಕಸ್ಟಮರ್ಗೆ ಸರ್ವಿಸ್ ಕೊಡ್ತೀವಿ. ಶೋರೂಮಲ್ಲಿ ಇವ್ರಿಗೆ 9.5 lakhs ಕೊಟೇಶನ್ ಕೊಟ್ಟಿದ್ರು. ನಮ್ಮ ಹತ್ರ ಬಂದು ಬರೀ 1,75,000ಗೆ ಇವರು ರೆಡಿ ಮಾಡಿಸಿದ್ದಾರೆ. ಗಾಡಿ ರೆಡಿ ಇದೆ, ರೆಡಿ ಫಾರ್ ಡೆಲಿವರಿ ಇರೋದು. ಒನ್ ಆಫ್ ದ ಪ್ರೀಮಿಯಂ ಸರ್ವಿಸ್ ಸೆಂಟರ್ ಇನ್ ಕರ್ನಾಟಕ. ನೀವು ನೋಡ್ಬೋದು ಕಿರಣ್ ಅವರೇ, ನಮ್ಮ ಗ್ಯಾರೇಜ್ 5 ಹೈಡ್ರಾಲಿಕ್ ಲಿಫ್ಟ್ಸ್ ಇದೆ. ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಸೆಂಟರ್ ಇನ್ ಕರ್ನಾಟಕ ಅಂತ ಹೇಳ್ಬೋದು. ಎರಡು 2023 ಒಂದು ಸರ್ವೆ ಪ್ರಕಾರ ಬೆಂಗಳೂರು ಸಿಟಿಲಿ 23 ಲಕ್ಷ ಪ್ರೈವೇಟ್ ಕಾರ್ಗಳು ರಿಜಿಸ್ಟರ್ ಆಗಿದ್ದಾವೆ. ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಎಷ್ಟಿರ್ಬೋದು ಅಂತ ನೀವೊಂದು ಅಂದಾಜು ಹಾಕ್ಕೊಳ್ಳಿ. ಈ ಎಲ್ಲ ಕಾರ್ಗಳು ಪ್ರತಿ 10,000 ಕಿಲೋಮೀಟ್ರಿಗೊಮ್ಮೆ ಸರ್ವಿಸ್ ಆಗಲೇಬೇಕು. ಲಕ್ಷಾಂತರ ಕಿಲೋಮೀಟ್ರು ದಿನನಿತ್ಯ ಎಲ್ಲ ಕಾರ್ಗಳು ತಿರುಗಾಡ್ತವೆ. 10,000 ಕಿಲೋಮೀಟ್ರಿಗೆ ಮ್ಯಾಂಡೇಟ್ರಿ ಸರ್ವಿಸ್ ಮಾಡಲೇಬೇಕು. ನೀವು ಊಟ ಮಾಡ್ತಿರೋ ಇಲ್ವೋ, ಗಾಡಿಗಂತೂ ಸರ್ವಿಸ್ ಮಾಡಿಸ್ಲೇಬೇಕು. ಸರ್ವಿಸ್ ಅಂತ ಬಂದಾಗ ಬೆಂಗಳೂರು ಸಿಟಿಲಿ ಸಾಕಷ್ಟು ವರ್ಕ್ಶಾಪ್ಗಳಿದ್ದಾವೆ. ಇದರಲ್ಲಿ ಬೆಸ್ಟ್ ವರ್ಕ್ಶಾಪ್ಗಳನ್ನ ನಾವು ನಮ್ಮ ಚಾನಲಲ್ಲಿ ಫೀಚರ್ ಮಾಡ್ತಾ ಬಂದಿದ್ದೀವಿ. ಸೊ ಅದೇ ಥರ ಒಂದು ವರ್ಕ್ಶಾಪ್ ಅಂತ ಹೇಳಿದ್ರೆ ಆಲ್ಫಾ ಗ್ಯಾರೇಜ್ದು ನಾವು ಪ್ರೀವಿಯಸ್ಲಿ ಕೂಡ ವಿಡಿಯೋ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಇದು JP ನಗರ್ 8th ಫೇಸಲ್ಲಿ ಈ ಒಂದು RV ಮ್ಯಾನೇಜ್ಮೆಂಟ್ ಕಾಲೇಜ್ ಇದೆ, ಅಲ್ಲೇ ಬರುತ್ತೆ. ಆ್ಯಂಡ್ ಇದು ತುಂಬ ದೊಡ್ಡದಾಗಿದೆ ವರ್ಕ್ಶಾಪು. ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲೇ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಡೆಂಟಿಂಗ್, ಪೇಂಟಿಂಗು, ಪಾಲಿಷಿಂಗ್ ಆಗಿರ್ಬೋದು, ಮತ್ತು ಸೆರಾಮಿಕ್ ಕೋಟಿಂಗ್ ಆಗಿರ್ಬೋದು, ಅಥವಾ ಲಕ್ಸುರಿ ಕಾರ್ಸ್ ರಿಪೇರ್ ಆಗಿರ್ಬೋದು. ನಾರ್ಮಲ್ ಕಾರ್ ಮಾರುತಿ 800 ಇಟ್ಕೊಂಡು ಒಂದು ಲಕ್ಸುರಿ ಕಾರ್ ತನಕನೂ ಎಲ್ಲ ಕಾರ್ಗಳು ಇಲ್ಲಿ ರಿಪೇರ್ ಆಗ್ತವೆ. ಸೊ ಆಟೋ ಟ್ರಾನ್ಸ್ಮಿಷನ್ ಆಗಿರ್ಬೋದು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರ್ಬೋದು, ಟ್ರಾನ್ಸ್ಮಿಷನ್ ಓವರ್ ಆಲ್ ಆಗಿರ್ಬೋದು, ಅಥವಾ ಇಂಜಿನ್ ಓವರ್ ಆಲ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಇವತ್ತಿನ ವಿಡಿಯೋ ಈ ವರ್ಕ್ಶಾಪ್ ತೋರಿಸೋದ್ರ ಜೊತೆಗೆ ವರ್ಕ್ಶಾಪಲ್ಲಿ ಯಾವೆಲ್ಲ ಕಾರ್ಗಳು ಸರ್ವಿಸ್ ಆಗ್ತಾ ಇದ್ದಾವೆ, ಏನೆಲ್ಲ ಒಂದು ಡಿಫ್ರೆಂಟ್ ಕೇಸ್ಗಳಿದೆ, ಇದನ್ನು ಕೂಡ ತೋರಿಸ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇಂಜಿನ್ ಅಂದರೆ ಯಾವ ಥರ ಇರುತ್ತೆ, ಇಂಜಿನ್ ಒಳಗಡೆ ಯಾವ ಥರ ಇರುತ್ತೆ, ಟ್ರಾನ್ಸ್ಮಿಷನ್ ಒಳಗಡೆ ಯಾವ ಥರ ಇರುತ್ತೆ, ಆ್ಯಂಡ್ ಕ್ಲಚ್ಚು ಯಾವ ಥರ ಇರುತ್ತೆ, ಇದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಬಂದ್ಬಿಟ್ಟು ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಆಲ್ಫಾ ಗ್ಯಾರೇಜ್ನ ಓನರ್ ಆಗಿರುವಂತಹ ಅನುಭವ್ ಇದ್ದಾರೆ. ಇವ್ರಿಗೆ ಆಲ್ಮೋಸ್ಟ್ ಕಾರ್ ಫೀಲ್ಡಲ್ಲಿ ಸಾಕಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಯೂಸ್ಡ್ ಕಾರ್ ಸುಮಾರಷ್ಟು ಶೋರೂಮ್ಗಳಿತ್ತು ಇವ್ರದ್ದು. ಸೊ ಇವಾಗ ಗ್ಯಾರೇಜ್ ಕೂಡ ಅಂದರೆ 2 ವರ್ಷದ ಹಿಂದೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಫಸ್ಟ್ ವಿಡಿಯೋ ನಾವೇ ಮಾಡಿದ್ದು. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಂಡ್ ಎಲ್ಲ ಕಡೆಯಿಂದ ನೋಡ್ತಿರ್ಬೋದು, ಆಲ್ಮೋಸ್ಟ್ 15,000 ಸ್ಕ್ವೇರ್ ಫೀಟು ಜಾಗ ಇದೆ. ಎಲ್ಲ ಮೂಲೆಯಲ್ಲೂ ಕೂಡ ಕಾರ್ಗಳು ನಿಂತಿದ್ದಾವೆ. ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಎಲ್ಲ ಆಲ್ಮೋಸ್ಟ್ ಲಕ್ಸುರಿ ಕಾರ್ಗಳು. ಆ್ಯಂಡ್ ಜೊತೆಗೆ ಒಂದು ಸ್ಮಾಲ್ ಮಾರುತಿ ಸುಜುಕಿ ವೆಹಿಕಲಿಂದ ಇಟ್ಕೊಂಡು ಎಲ್ಲ ವೆಹಿಕಲ್ನು ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಬೈ, ನಮಸ್ಕಾರ. ನಮಸ್ಕಾರ ಕಿರಣ್ ಅವರೇ, ಹೆಂಗಿದ್ದೀರಾ? ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ನಿಮಗೆ ತಿರ್ಗಾ ನೀವು ಅವಕಾಶ ಕೊಟ್ಟಿದ್ದೀರಾ ನಮ್ಮ ಗ್ಯಾರೇಜ್ ವಿಡಿಯೋ ಮಾಡೋಕ್ಕೆ. ತುಂಬ ಖುಷಿ ಆಯಿತು. ನಿಮ್ಗೆ ಗೊತ್ತಿರೋಂಗೆ ಲಾಸ್ಟ್ ಟೈಮ್ 2 years ಬ್ಯಾಕ್ ನಾವು ವಿಡಿಯೋ ಮಾಡಿರೋದು ಔಟ್ ಆಫ್ ಬೆಂಗಳೂರಿಂದ ತುಂಬ ಕಸ್ಟಮರ್ಸ್ ಪ್ರಾಬ್ಲಮ್ ಏನಿತ್ತು ಅದು ತುಂಬ ನನಗೆ ಗೊತ್ತಿರೋಂಗೆ ಕಸ್ಟಮರ್ಗೆ ಸಾರ್ಟ್ ಔಟ್ ಆಗಿದೆ. ಔಟ್ ಆಫ್ ಬೆಂಗಳೂರು ನಿಮಗೆ ಪ್ರೀಮಿಯಂ ಸರ್ವಿಸ್ ಸೆಂಟರ್ ಇಲ್ಲ, ಒಳ್ಳೆ ಗ್ಯಾರೇಜ್ ಇಲ್ಲ, ಕಸ್ಟಮರ್ ಪ್ರಾಬ್ಲಮ್ ಸರ್ವಿಸ್ದು ಅವ್ರಿಗೆ ನಮ್ಮ ಹತ್ರ ಈ ನಿಮ್ಮ ವಿಡಿಯೋಯಿಂದ ರೀಚ್ ಆಗಿ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಎಸ್, ಅದೇ ನಮ್ಮದು ಸರ್ವಿಸ್ ಸೆಂಟರ್ ಆ ಥರನೇ ನಿಮ್ಮ ವಿಡಿಯೋಯಿಂದ ಚೆನ್ನಾಗಿ ನೀವು ನೋಡ್ಬೋದು ಹೆಂಗೆ ಇದೆ ಕಸ್ಟಮರ್ಸ್. ಆ್ಯಂಡ್ ವೀಕ್ಷಕರೇ, ಒಂದು ಲಕ್ಸುರಿ ಕಾರ್ ತಗೋಬೇಕಂದ್ರೆ 2 ಸತಿ ಯೋಚನೆ ಮಾಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಸರ್ವಿಸೇ. ಒಂದು
ಕಾರ್ ತಗೊಳ್ಳೋ ರೇಟಲ್ಲೇ ಒಂದು ಸರ್ವಿಸು ಆಗುವಂಥದ್ದು ನೀವು ಶೋರೂಮ್ಗೆ ಹೋದರೆ. ಅದೇ ನೀವು ಇಲ್ಲಿ ಬಂತು ಅಂತ ಹೇಳಿದ್ರೆ ಒಂದು ಅಫೋರ್ಡಬಲ್ ಪ್ರೈಸಿಂಗಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಸೊ ಯಾವ ಥರ ಎಲ್ಲ ಸರ್ವಿಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡಿ ಬೈ. ಈಗ ನೀವು ನಮ್ಗೆ ಸುಮಾರು ಕಸ್ಟಮರ್ಸ್ ಪ್ರೀಮಿಯಂ ಗಾಡಿ ತೊಗೋಬೇಕಂತ ಅನಿಸ್ತಾರೆ. ಪ್ರೀಮಿಯಂ ಗಾಡಿ ತೊಗೊಂಡ್ರೆ ಸರ್ವಿಸ್ ಪ್ರಾಬ್ಲಮ್ ಇರುತ್ತೆ. ಒಂದು ಸರ್ವಿಸ್ ಸೆಂಟರ್ ಹೋಗಿದ್ರೆ ಅವ್ರು ಹಾಕೋದು ಬಿಲ್ 4 ಲಕ್ಷ 5 ಲಕ್ಷಗೆ ಅವ್ರಿಗೆ ಇನ್ನೊಂದು ಗಾಡಿ ತೊಗೋಬೋದು. ಆ ಥರ ಪ್ರಾಬ್ಲಮ್ಗೋಸ್ಕರ ಕಸ್ಟಮರ್ಸ್ ಪ್ರೀಮಿಯಂ ಸರ್ವಿಸ್ಗೆ ಈಗ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಒಂದು ಒಳ್ಳೆ ಪ್ಲೇಸ್ ಎಲ್ಲಿದೆ, ಒಳ್ಳೆ ಸರ್ವಿಸ್ ಸೆಂಟರ್ ಎಲ್ಲಿದೆ, ಅದು ಒಂದು ಪ್ರಾಬ್ಲಮ್ಗೋಸ್ಕರ ನಮ್ಮದು ಇದು ಸರ್ವಿಸ್ ಸೆಂಟರ್ ನಾವು ಓಪನ್ ಮಾಡಿದ್ದೀವಿ. ಈಗ ವಾಲ್ವೋ ಬಂದಿದೆ ನಿಮ್ಗೆ ತೋರ್ಸಂಗೆ, ಆಟೋಮೆಟಿಕ್ ಗೇರ್ ಬಾಕ್ಸ್, ಜಾಗ್ವಾರ್ ತೋರಿಸ ಆಟೋಮೆಟಿಕ್ ಗೇರ್ ಬಾಕ್ಸ್. ಕಸ್ಟಮರ್ ಶೋರೂಮ್ ಹೋಗಿದ್ದ 9 lakhs 9.5 lakhs ಅವ್ರಿಗೆ ಕೊಟೇಷನ್ ಕೊಟ್ಟು ನಮ್ಮ ಹತ್ರ 1,75,000 ನಾವು ಮಾಡಿಕೊಟ್ಟಿದ್ದೀವಿ. ಆ ಥರನೇ ನಿಮಗೆ ಗೊತ್ತಿರೋಂಗೆ ಎಲ್ಲ ಪ್ರೀಮಿಯಂ ಸರ್ವಿಸ್ ಸೆಂಟರ್ ಆಡಿ ಇರಲಿ, ಬೆನ್ಸ್ ಇರಲಿ, BMW ಇರಲಿ, ಎನಿ ವೆಹಿಕಲ್ ನಾವು ವೆರಿ ರೀಸನೇಬಲ್ ಅಫೋರ್ಡೆಬಲ್ ಪ್ರೈಸಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ರೇಟ್ ಕಸ್ಟಮರ್ಗೂ ಅನ್ಸ್ಬೋದಕ್ಕೆ ಒಳ್ಳೆ ಪ್ರೈಸ್ ಕೊಟ್ಟಿದ್ದಾರೆ ಮಾಡ್ಸೋಣ ಅಂತ. ರಿಪೀಟೆಡ್ ಕಸ್ಟಮರ್ಸ್ ನೀವು ನೋಡ್ಬೋದು, ನಮ್ಮ ಎಲ್ಲ ಗ್ಯಾರೇಜ್ ನೋಡ್ಬೋದು, ಬರೀ ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರೆ, ಹಳೆ ಕಸ್ಟಮರ್ಸ್ ಇದ್ದಾರೆ, ಹೊಸ ಕಸ್ಟಮರ್ಸ್ ಇದ್ದಾರೆ. ಹಂಗೆ ನಿಮ್ಮ ಚೆನ್ನಾಗಿ ನಡ್ಕೊಂಡಿದೆ ನಮ್ಮದು. ಆ್ಯಂಡ್ ವೀಕ್ಷಕರೇ, ಯಾವುದೇ ಥರ ಕೆಲಸ ಆಗಿರಲಿ, ಒಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಎಲ್ಲ ಕಡೆ ಮಾಡಲ್ಲ, ಅಂದರೆ ಕರೆಕ್ಟ್ ಪರ್ಫೆಕ್ಷನ್ ಬರಲ್ಲ. ಸೊ ಇಲ್ಲಿ ಮಾಡ್ತಾ ಇದ್ದಾರೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ರಿಪೇರ್ ಕೂಡ ಮಾಡ್ತಾರೆ, ಇಲ್ಲ ನಿಮ್ಗೆ ಹೊಸದು ಬೇಕಂದ್ರೆ ರೀಪ್ಲೇಸ್ ಕೂಡ ಮಾಡಿ ಕೊಡೋವಂಥದ್ದು ಅಫೋರ್ಡಬಲ್ ಪ್ರೈಸಿಂಗಲ್ಲಿ. ಅದೇ ಥರ ಬೈ ಇವಾಗ ಇನ್ಶೂರೆನ್ಸ್ ಕ್ಲೈಮ್ ಎಲ್ಲ ಮಾಡ್ಕೊಡ್ತೀರಾ? ಇನ್ಶೂರೆನ್ಸ್ ಕ್ಲೈಮ್ ಕೂಡ ನಾವು ಮಾಡಿಕೊಡ್ತೀವಿ. ಕಸ್ಟಮರ್ಸ್ಗೆ ಹೊಸ ಗೇರ್ ಬಾಕ್ಸ್ ಆಗ್ತಾಯಿಲ್ಲ, ಹೊಸ ಸ್ಪೇರ್ ಪಾರ್ಟ್ಸಲ್ಲಿ ವರ್ಕೌಟ್ ಆಗ್ತಾಯಿಲ್ಲ, ಅಷ್ಟು ಬಜೆಟ್ ಇಲ್ಲ ಅಂದರೆ ನಾವು ಅವ್ರಿಗೆ ಸೆಕೆಂಡ್ ಪಾರ್ಟ್ಸನ್ನು ನಾವು ಅವೈಲೇಬಲ್ ಮಾಡಿಸ್ಕೊಡ್ತೀವಿ. ನಮ್ಮ ಹತ್ರ ಸುಮಾರು ಗೋಡನ್ಸ್ ಇದೆ, ನಮ್ಮ ಹತ್ರ ಒಳ್ಳೆ ನೆಟ್ವರ್ಕ್ ಇದೆ. ನಾವು ಬೇಕಂದರೆ ಔಟ್ ಆಫ್ ಕರ್ನಾಟಕದಿಂದನೂ ನಾವು ಸ್ಪೇರ್ ಪಾರ್ಟ್ ತರಿಸಿ ನಿಮಗೆ ಕಸ್ಟಮರ್ಗೆ ಹೆಲ್ಪ್ಫುಲ್ ಮಾಡಿಕೊಡ್ತೀವಿ. ಆ್ಯಂಡ್ ವೀಕ್ಷಕರೇ, ಯಾವುದೆಲ್ಲ ಗಾಡಿಗಳು ಸರ್ವಿಸ್ ಆಗ್ತಾ ಇದೆ, ಏನೆಲ್ಲ ಪ್ರಾಬ್ಲಮ್ ಇದೆ, ಅದನ್ನು ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನೋಡ್ತಿರ್ಬೋದು ಆಡಿ ಗಾಡಿದು ಇಂಜಿನ್ ಸೀಸ್ ಆಗಿತ್ತು, ಅದನ್ನ ರೆಡಿ ಮಾಡಿದ್ದಾರೆ ಆಲ್ಫಾ ಕಾರ್ ಗ್ಯಾರೇಜಲ್ಲಿ. ಸೊ ಯಾವ ಥರ ರೆಡಿ ಮಾಡಿದ್ದಾರೆ ಇದನ್ನ ತಿಳಿಸ್ಕೊಡ್ತಾರೆ. ನಮ್ಮ ಜೊತೆಗೆ ನೋಡ್ತಿರ್ಬೋದು ಕಾರ್ ಅಡ್ವೈಸರ್ ಇದ್ದಾರೆ, ತಿಳಿಸ್ಕೊಡಿ ಬೈ. ಸರ್, ಇದು ಆಯಿಲ್ ಪಂಪ್ ಸೀಸ್ ಆಗಿ ಏನಾಗಿತ್ತು, ಅದು ನಾನ್ ಮೇಂಟೆನೆನ್ಸ್ ವೆಹಿಕಲ್, ಇದು ಮೇಂಟೈನ್ ಕರೆಕ್ಟ್ ಮಾಡಿಲ್ಲ. ಆಗೋಸ್ಕರ ಏನಾಗಿತ್ತು, ಇದು ಆಯಿಲ್ ಮೇಲೆ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗಿಲ್ಲ. ಅದಕ್ಕೋಸ್ಕರ ಇದ್ರದ್ದು ಪಿಸ್ಟಿನ್ ರಿಂಗ್ಸ್, ಸ್ಲೀವ್ ಎಲ್ಲ ಸೀಸ್ ಆಗಿತ್ತು. ಆಗೋಸ್ಕರ ಅದಕ್ಕೆ ನಾವು ಬಿಚ್ಚಿದ್ವಿ. ಪಿಸ್ಟಿನ್ ಸ್ಲೀವ್ ಎಲ್ಲ ಸೀಸ್ ಆಗಿಬಿಟ್ಟಿತ್ತು. ಅದಕ್ಕೆ ನಾವು ಬ್ರ್ಯಾಂಡ್ ನ್ಯೂ ಪಿಸ್ಟಿನ್ಸು, ರಿಂಗ್ಸು, ಸ್ಲೀವ್, ಆಮೇಲೆ ಹೆಡ್ಡು ಇದು ನೋಡ್ತಾ ಇರ್ಬೋದು ನೀವು. ಇದೆಲ್ಲ ವಾಲ್ಸ್, ಬ್ರ್ಯಾಂಡ್ ನ್ಯೂ ವಾಲ್ಸು, ಅದೆಲ್ಲ ರೀಪ್ಲೇಸ್ ಮಾಡಿ, ಇದ್ರದ್ದು ಸರ್ಫೇಸ್ ಎಲ್ಲ ಮಾಡಿ, ಕ್ಯಾಮು ಇದೆಲ್ಲ ರೀಪ್ಲೇಸ್ಮೆಂಟ್ ಮಾಡಿಸಿ, ನಾವು ಈ ಕ್ಯಾಮ್ನು ಬ್ರ್ಯಾಂಡ್ ನ್ಯೂ ಇರೋದು, ಓಕೆ, ಇದೂ ರೀಪ್ಲೇಸ್ಮೆಂಟ್ ಆಗಿ ಫಿಟ್ಟಿಂಗ್ ಆಗಿ ಇದು ಮಾಡ್ತಾ ಇದ್ದೀವಿ. ಎಸ್, ಇವಾಗೆಲ್ಲ ಚೇಂಜ್ ಮಾಡಿದ್ದೀರಾ, ನೋಡಿದ್ರೆ ಹೊಸದೇ ಗೊತ್ತಾಗ್ತಾ ಇದೆ. ಯಾವ ಥರ ವರ್ಕ್ ಆಗುತ್ತೆ ಇಂಜಿನ್, ನಮ್ಮ ವೀಕ್ಷಕರಿಗೆ ಗೊತ್ತಿರಲ್ಲ, ಇಂಜಿನ್ ಒಳಗಡೆ ನೋಡಿರಲ್ಲ ಅವರು. ಇವಾಗ ಗೊತ್ತಾಗಿರುತ್ತೆ ಇದು 4 cylinder ಇಂಜಿನ್ನು, ಇದ್ರೊಳಗಡೆ ಇರೋದು ಪಿಸ್ಟನ್ ಅಂತ ಹೇಳ್ಬಿಟ್ಟು. ಬಟ್ ಇದು ಏನು, ಯಾವ ಥರ ವರ್ಕ್ ಆಗುತ್ತೆ ಸ್ವಲ್ಪ ತಿಳಿಸ್ಕೊಡಿ ಬೈ. ಸರ್ ನೋಡಿ, ಇದು ಹೆಡ್ ಇದ್ಮೇಲೆ ಕುತ್ಕೊಳ್ಳುತ್ತೆ. ಇದು ಹೆಡ್ ಗ್ಯಾಸ್ಕೆಟ್, ಓಕೆ, ಸರ್ಫೇಸ್ ನಲ್ಲಿ ಕುತ್ಕೊಳ್ಳೋದು. ಇದಾದ್ಮೇಲೆ ಹೆಡ್ ಕೂಡಿಸ್ತೀವಿ ನಾವು. ಈ ತರ ಕುತ್ಕೊಳ್ಳುತ್ತೆ, ಈ ತರ ಕುತ್ಕೊಳ್ಳುತ್ತೆ. ಇಲ್ಲೆಲ್ಲ ಟೈಮಿಂಗ್ ಚೈನ್ ಬರುತ್ತೆ. ಹೌದೌದು. ಈ ಕಾಕ್ಸ್ ಎಲ್ಲ ಫಿಟ್ಟಿಂಗ್ ಆದ್ಮೇಲೆ ಟೈಮಿಂಗ್ ಚೈನ್ ಇರುತ್ತೆ. ಇದ್ಮೇಲೆ ಕೇಸಸ್ ಕುತ್ಕೊಳ್ಳುತ್ತೆ, ಇದ್ಮೇಲೆ ಇಂಜೆಕ್ಟರ್ಸ್ ಕುತ್ಕೊಳ್ಳುತ್ತೆ. ಹಿಂದ್ಗಡೆ ಗೇರ್ ಬಾಕ್ಸ್, ಈ ಗೇರ್ ಬಾಕ್ಸ್ ನೋಡ್ತಾ ಇರ್ಬೋದು ನೀವು, ಹಿಂದ್ಗಡೆ ಕುತ್ಕೊಳ್ಳುತ್ತೆ. ಇದೆಲ್ಲ ಫಿಟ್ಟಿಂಗ್ ಎಲ್ಲ ಆದ್ಮೇಲೆ ಈ ತರ ಬರುತ್ತೆ. ಅಂಡ್ ಆಕ್ಚುಲಿ ಇವಾಗ ಏನು ಫ್ಯೂಯಲ್ ಈ ಕಡೆಯಿಂದ ಹೋಗುತ್ತಾ? ಫ್ಯೂಲ್ ಇಂಜೆಕ್ಟರ್ಸ್ ಬರುತ್ತೆ ಸರ್. ಸೊ ಇಂಜೆಕ್ಟರ್ಸ್ ಬರುತ್ತೆ, ಇಂಜೆಕ್ಟರ್ ಇಂದ ಇಂಜೆಕ್ಟ್ ಆಗುತ್ತೆ ಫ್ಯೂಯಲ್ ಆಗುತ್ತೆ ಫ್ಯೂಲ್ ಪಿಸ್ಟನ್ಸ್ ಗೆ. ಫೈರ್ ಆದ್ಮೇಲೆ ಇಂಜಿನ್ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ ಎ ಟೈಮ್ 2 cylinder ವರ್ಕ್ ಆಗುತ್ತಾ? ಅಟ್ ಎ ಟೈಮ್ 2 ಇಲ್ಲ, 2 ಫಸ್ಟ್ ಇದಾಗುತ್ತೆ, ಅದಾದ್ಮೇಲೆ ಫಸ್ಟ್, ಥರ್ಡ್, ಫೋರ್ತ್ ಈ ತರ ಆಗ್ತಾ ಇರುತ್ತೆ. ಸೊ ಸೈಮಲ್ಟೇನಿಯಸ್ಲಿ ಆಗ್ತಾ ಇರುತ್ತೆ. ಸೊ ಇದು ವೀಕ್ಷಕರೇ ಇಂಜಿನ್ದು ಒಂದು ವರ್ಕಿಂಗ್ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವರು ನೋಡ್ತಿರ್ಬೋದು ಅಡ್ವೈಸರು, ಇವ್ರಿಗೆ ಇಷ್ಟು ನಾಲೆಡ್ಜ್ ಇದೆ. ಆ್ಯಂಡ್ ಮೆಕ್ಯಾನಿಕ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇಮ್ರಾನ್ ಅಂತ ಹೇಳ್ಬಿಟ್ಟು 25 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಲಕ್ಸುರಿ ಕಾರ್ಸ್ ಲೈನಲ್ಲಿ. ಸೊ ಈ ಥರ ಇಮಿಡಿಯೇಟ್ನಾಗಿ ಅಂದರೆ ವಿತಿನ್ 3 days ಇವರು ಇಂಜಿನ್ ರಿಪೇರ್ನ, ಇಂಜಿನ್ ಓವರಾಲ್ನ ಮಾಡ್ಕೊಡೋವಂಥದ್ದು. ಕಿರಣ್ ಅವರ ನೀವು ಇದು ನೋಡ್ಬೋದು, MG ಹೆಕ್ಟರ್ ಆಕ್ಸಿಡೆಂಟಲ್ ಕಾರ್. ಇದು ಕಸ್ಟಮರ್ ಶೋರೂಮ್ಗೆ ತಗೊಂಡೋಗಿದ್ರು, ಶೋರೂಮ್ಗೆ ಕನ್ಸಲ್ಟ್ ಮಾಡಿದ್ರು. ಶೋರೂಮ್ ಅವರು ಕಂಪ್ಲೀಟ್ ಇದು ಆಗಿದೆ, ಟೋಟಲ್ ಲಾಸಲ್ಲಿ ಆಗಿದೆ, ಇದು ಗಾಡಿ ರಿಪೇರಿಗೆ ಆಗಲ್ಲ, ಟೋಟಲ್ ಲಾಸ್ ಮಾಡಲೇಬೇಕಂತ. ಬಟ್ ಕಸ್ಟಮರ್ ಹತ್ರ ಇನ್ಶೂರೆನ್ಸ್ ಇರಲಿಲ್ಲ. ಅವರು ಅದಕ್ಕೋಸ್ಕರ ನಮ್ಮ ನಂಬರ್ ತೊಗೊಂಡು ನಮ್ಗೆ ರೆಫರ್ ಮಾಡಿದ್ರು. ನಾವು ಕಂಪ್ಲೀಟ್ ಇದು ನೀವು ನೋಡ್ಬೋದು, ಕಂಪ್ಲೀಟ್ ಇದು ಪೋಲ್ ಕಂಪ್ಲೀಟ್ ಹೊಸದು ಹಾಕಿದ್ದೀವಿ. 4 ಹೊಸ ಡೋರ್ಸ್ ಹಾಕಿದ್ದೀವಿ. ನೀವು ಇಲ್ಲಿ ನೋಡ್ಬೋದು, ಡೋರ್ಸ್ ಎಲ್ಲ ಹಳೇದು, ಕಂಪ್ಲೀಟ್ ಟಾಪ್ ಹೊಸದು ಮಾಡಿದ್ದೀವಿ.
ಇದು ಪೂರ್ತಿ ಟಾಪಲ್ ಆಗಿತ್ತು ಗಾಡಿ. ಇದು ಪೂರಿ ಟಾಪಲ್ ಆಗಿ ಕಂಪ್ಲೀಟ್ ಕಸ್ಟಮರ್ಗೆ ಸುಮಾರು ಕಡೆ ವಿಚಾರಿಸಿದ್ರು ಎಲ್ಲೂ ರಿಪೇರಿ ಆಗಲ್ಲ ಅಂತ ಲಾಸ್ಟ್ ಅಲ್ಲಿ ಅವರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಬಂದಿದ್ದಾರೆ. ಇದು ನಮ್ಗೆ ಒಂದು ಚಾಲೆಂಜಿಂಗ್ ಇದಾಗಿದೆ ನಮ್ಗೋಸ್ಕರ. ಇದು ನಾವು ಇದು ಕಂಪ್ಲೀಟ್ ರಿಪೇರಿ ಮಾಡ್ತಾ ಇದೀವಿ ವಿತಿನ್ ಎ ಮಂತ್. ಈಗ ಇದು ಗಾಡಿ ಕಂಪ್ಲೀಟ್ ರಿಪೇರಿ ನಾವು ಮಾಡಿ ಇದು ಒಂದು ನಿಮ್ಗೆ ಶಾರ್ಟ್ ಕೊಡ್ತೀವಿ, ವಿಡಿಯೋ ಕೊಡ್ತೀವಿ ಕಂಪ್ಲೀಟ್ ವಿತ್ ಸನ್ರೂಫ್ ಎಲ್ಲ ಬ್ರ್ಯಾಂಡ್ ನ್ಯೂ ಸನ್ರೂಫ್ ಎಲ್ಲ ಆಗ್ತಾ ಇದೀವಿ. ನೀವು ನೋಡ್ಬೋದು ಸನ್ರೂಫ್ ಗಾಡಿ ಇದು ಕಂಪ್ಲೀಟ್ ಡಿಸ್ಮ್ಯಾಂಟಲ್ ಮಾಡಿ ಆಲ್ಮೋಸ್ಟ್ ಗಾಡಿ ಇದು ಎಲ್ಲ ಟಾಪಲ್ ಆಗಿ ಒಂದು ಚಂಬು ಆಗ್ಬಿಟ್ಟಿತ್ತು. ಇದು ಈಗ ನೀವು ನೋಡ್ಬೋದು ಕಂಪ್ಲೀಟ್ ಗಾಡಿ ಶೇಪ್ ಬಂದ್ಬಿಟ್ಟಿದೆ. ಇದು ಈಗ ಇದು ಇಂಜಿನ್ ಅಸೆಂಬಲ್ ಮಾಡ್ತಾ ಇದ್ದೀವಿ, ವೈರಿಂಗ್ಸ್ ಕಂಪ್ಲೀಟ್ ಮಾಡ್ತೀವಿ. ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಪೇಂಟಿಂಗ್ ಮಾಡಿ ಗಾಡಿ ಕಂಪ್ಲೀಟ್ ಸನ್ರೂಫ್ ಎಲ್ಲ ಅಸೆಂಬಲ್ ಮಾಡಿ ಗಾಡಿ ಇದು ಫಿನಿಶ್ ಮಾಡಿ ನಾವು ಕಸ್ಟಮರ್ಗೆ ಡೆಲಿವರಿ ಕೊಡ್ತೀವಿ. ಆ್ಯಂಡ್ ವೀಕ್ಷಕರೇ ನೋಡ್ತಿರ್ಬೋದು ಯಾವ ಥರ ಒಂದು ಟೋಟಲ್ ಲಾಸ್ ಆಗಿರುವಂಥ ಒಂದು MG ಹೆಕ್ಟರ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ಸನ್ರೂಫ್ ವರ್ಕಿಂಗ್ ಎಲ್ಲ ಯಾವ ಥರ ಬರುತ್ತೆ, ಪ್ಯಾನೆಲ್ಸ್ ಎಲ್ಲ ಯಾವ ಥರ ಫಿಟ್ ಆಗುತ್ತೆ, ಕರೆಕ್ಟಾಗಿ ಇರುತ್ತೆ ಅದೆಲ್ಲ 1 ಇಂಚ್ ಕೂಡ ಗ್ಯಾಪ್ ಬರಲ್ಲ. ಆ ಮಟ್ಟಕ್ಕೆ ನಾವು ಎಕ್ಸ್ಪೀರಿಯನ್ಸ್ ಇದು ಇರೋದು ಟಿಂಕರ್ಸ್, ಪೇಂಟರ್ಸ್, ಮೆಕ್ಯಾನಿಕಲ್ಸ್ ಆ ಮಟ್ಟಕ್ಕೋಸ್ಕರ ನಾವು ಮಾಡ್ಕೊಡ್ತೀವಿ. ಪ್ರೀಮಿಯಂ ಗಾಡಿಯಲ್ಲೇ ಬರುತ್ತೆ ಇದು MG ಹೆಕ್ಟರ್. ಒಂದು ಸುಮಾರು ನಿಮ್ಗೆ ಗೊತ್ತಿರಂಗೆ 18 lakhs ವೆಹಿಕಲ್. ಕಸ್ಟಮರ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ನಾವು ಎಲ್ಲ ಕಂಪ್ಲೀಟ್ ಫಿನಿಶ್ ಆಗಿ ಮಾಡ್ಕೊಡ್ತೀವಿ ಇದು. ಆ್ಯಂಡ್ ದ ಕಾಸ್ಟ್ ರೈಟ್ ಹೇಳಿದ್ರೆ ಕಸ್ಟಮರ್ಗೆ ವಿತಿನ್ 4,75,000 ಇಷ್ಟು ಕಂಪ್ಲೀಟ್ ಕೆಲಸ ನಾವು ಮಾಡ್ಕೊಡ್ತೀವಿ. 4,75,000 ಟೋಟಲ್ ಸ್ಕ್ರಾಪ್ ಗಾಡಿ. ಅವ್ರು ಸ್ಕ್ರಾಪ್ ಮಾಡಬೇಕಾಗಿತ್ತು, ನಾವು ಅವ್ರಿಗೆ ಗಾಡಿ ವಾಪಸ್ ಅವ್ರಿಗೆ ಗಾಡಿ ಥರ ಮಾಡ್ಕೊಡ್ತಾ ಇದ್ದೀವಿ. ಆ್ಯಂಡ್ ವೀಕ್ಷಕರೇ ಎಷ್ಟೊಂದು ಜನಕ್ಕೆ ಎಮೋಷನ್ಸ್ ಇರುತ್ತೆ ಅವ್ರ ಗಾಡಿ ಬಗ್ಗೆ. ಆ ಗಾಡಿ ಆಕ್ಸಿಡೆಂಟ್ ಆಗೋಯ್ತು ಅಚಾನಕ್ಕಾಗಿ. ಆಬ್ವಿಯಸ್ಲಿ ಈ ಥರ ಸ್ವಲ್ಪ ಕ್ವಾಲಿಟಿ ಇರುವಂತಹ ಗಾಡಿಗಳು ನಿಮ್ಮನ್ನು ಸೇಫ್ ಗಾರ್ಡ್ ಮಾಡಿರುತ್ತೆ. ಸೊ ಆ ಗಾಡಿನ ಸೇಫ್ ಗಾರ್ಡ್ ಮಾಡುವಂಥದ್ದು ನಿಮ್ಮ ಒಂದು ಜವಾಬ್ದಾರಿ. ಸೊ ಅದನ್ನು ನೀವು ಇಟ್ಕೋತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವ್ರಿಗೆ ಕಾಲ್ ಮಾಡಿ ನೀಟಾಗಿ ಮಾಡಿಕೊಡ್ತಾರೆ. ಇವ್ರದ್ದೇ ಆಲ್ರೆಡಿ ಹೇಳಿರೋ ಹಾಗೆ ಟೋಯಿಂಗ್ ಕೂಡ ಇರುವಂಥದ್ದು. ಆಕ್ಸಿಡೆಂಟ್ ಆದಾಗ ಕಾಲ್ ಮಾಡಿಕೊಂಡ್ರೆ ಟೋಯಿಂಗ್ ಕೂಡ ನೋಡ್ಬೋದು. ನಮ್ಮ ಹತ್ರ ಇರೋದು ಸುಮಾರು ಕಸ್ಟಮರ್ಸ್, ಸುಮಾರು ಗಾಡಿಗಳಿದೆ. ಒಂದು ವಾರ ಮುಂಚೆ ನಮ್ಮ ಹತ್ರ ಕಾಲ್ ಮಾಡಿ ನಮ್ಮ ಹತ್ರ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಅವರು ಗಾಡಿ ಬೇಕಂದ್ರೆ ತೊಗೊಬರಲಿ. ಕಿರಣ್ ಅವರ ನೀವು ನೋಡ್ಬೋದು ಈ ಗಾಡಿ ಬೆನ್ಸ್ S ಕ್ಲಾಸ್. ಇದು ಒಂದು ಸರ್ವಿಸ್ ಶೋರೂಮ್ ಹೋಗಿದ್ರೆ ಕಡಿಮೆ ಅಂದ್ರೂ 7 ಲಕ್ಷ ತಗೋತಾರೆ. 1 ಕೋಟಿ ಗಾಡಿಗೆ 7 ಲಕ್ಷ ತಗೋತಾರೆ. ನಾವು ಕಂಪ್ಲೀಟ್ ಇದು ಕಸ್ಟಮರ್ಗೆ ಸರ್ವಿಸ್ ಮಾಡಿ ಕೊಡ್ತಾ ಇದ್ದೀವಿ. ಒನ್ಲಿ ದ ಪ್ರೈಸ್ ನಾವು ಚಾರ್ಜ್ ಮಾಡ್ತಾ ಇರೋದು ಕಸ್ಟಮರ್ಗೆ 24,000 ಕಂಪ್ಲೀಟ್ ವಿತ್ ಬ್ರೇಕ್ ಪ್ಯಾಡ್ಸ್. ಕಂಪ್ಲೀಟ್ ಆಲ್ ಸರ್ವಿಸ್ ವಿತ್ ಬ್ರೇಕ್ ಪ್ಯಾಡ್ಸ್ ಒನ್ಲಿ 24,000 rupees ನಾವು ಚಾರ್ಜ್ ಮಾಡಿದ್ದೀವಿ. ಕಿರಣ್ ಅವರ ಒಂದು ಮೇನ್ ಪಾಯಿಂಟ್ ಹೇಳ್ಬೇಕಂದ್ರೆ ನೀವು ನೋಡ್ಬೋದು ಮೋಸ್ಟ್ ಆಫ್ ದ ಕಸ್ಟಮರ್ಸ್ ನಮ್ಮದು ಔಟ್ ಆಫ್ ಬೆಂಗಳೂರಿಂದ ಬರೋದು. ಯಾಕಂದರೆ ಔಟ್ ಆಫ್ ಬೆಂಗಳೂರು ಸುಮಾರು ಪ್ರೀಮಿಯಂ ಸರ್ವಿಸ್ ಸೆಂಟರ್ ಇಲ್ಲ, ಒಳ್ಳೆ ಗ್ಯಾರೇಜ್ಗಳಿಲ್ಲ, ಅವ್ರಿಗೆ ಸರ್ವಿಸ್ ಸಿಗಲ್ಲ, ಸ್ಪೇರ್ ಪಾರ್ಟ್ಸ್ ಸಿಗಲ್ಲ, ಕಷ್ಟ ಆಗ್ತಾ ಇದೆ. ಅವರು ಸೇಮ್ ಡೇ ಡೆಲಿವರಿ ಬೇಕಂತ ಅನಿಸುತ್ತೆ, ದೂರದಿಂದ ಬರೋದು ಹೋಗೋದು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾವು ಇದು ಸೇಮ್ ಡೇ ಇವತ್ತು ಡೆಲಿವರಿ ಮಾಡಿಕೊಡ್ತಾ ಇದ್ದೀವಿ. ಆ್ಯಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಿಯಾರಿಟಿ ತೊಗೊಂಡು ನಾವು ಕಸ್ಟಮರ್ಗೆ ಆಗೋದಷ್ಟು ನಾವು ಸೇಮ್ ಡೇ ಡೆಲಿವರಿ ಕೊಡೋಕ್ಕೆ ನಾವು ಕೊಡ್ತೀವಿ. ಸರ್ ಇದು ನೀವು ನೋಡ್ತಾ ಇರ್ಬೋದು, ಇದು ಆಂಧ್ರದಿಂದ ಕಸ್ಟಮರ್ ಬಂದಿರೋದು. ಫುಲ್ ಬಾಡಿ ಪೇಂಟಿಂಗ್ ಆಗಿರೋದು. ಇದು ಟಿಂಕರಿಂಗ್ ಪೇಂಟಿಂಗ್ ಆಗಿ ಇವಾಗ ಫೈನಲಲ್ಲಿ ಪಾಲಿಶ್ ಆಗ್ತಾ ಇರೋದು. ಇದು ಫುಲ್ ಟಿಂಕರಿಂಗ್ ಪೇಂಟಿಂಗ್ ಎಲ್ಲ ಆಗಿದೆ. ಈ ಲೈನ್ಸ್ ನೋಡ್ಬೋದು ಸರ್ ನೀವು, ಇದೆಲ್ಲ ಫಸ್ಟು ಅನ್ಇವನ್ ಆಗಿಬಿಟ್ಟಿತ್ತು. ಈ ಲೈನ್ಸ್ನು ನಾವು ಎಲ್ಲ ಚೆಕ್ ಮಾಡಿಬಿಟ್ಟು ಟಿಂಕರಿಂಗ್ ಪೇಂಟಿಂಗ್ ಎಲ್ಲ ಆದಮೇಲೆ ಪಾಲಿಮರ್ ಕೋಟಿಂಗ್, ವ್ಯಾಕ್ಸ್ ಪಾಲಿಶು, ಟೆಫ್ಲಾನ್ ಕೋಟಿಂಗು ಎಲ್ಲ ಮಾಡಿ ಗಾಡಿ ಡೆಲಿವರಿ ಕೊಡ್ತಾ ಇರೋದು ಸರ್. ಇದು ಫುಲ್ ಬಾಡಿ ಪೇಂಟಿಂಗ್ನಲ್ಲಿ ನಾವು ಬೀಡಿಂಗ್ಸ್ ಎಲ್ಲ ತೆಗ್ದು ಎಲ್ಲ ಪೇಂಟ್ ಮಾಡ್ತೀವಿ. ಈ ಪೋರ್ಷನ್ ಎಲ್ಲ ಬಿಚ್ಚಿ ಪೇಂಟ್ ಮಾಡ್ತೀವಿ ನಾವು. ಒರಿಜಿನಾಲಿಟಿನೂ ಹೋಗ್ಬಾರ್ದು, ಪೇಂಟಿಂಗ್ನು ನೀಟಾಗಿ ಕ್ಲೀನಾಗಿ ಮಾಡಿಕೊಡ್ತೀವಿ ಸರ್. ಸರ್ ಪಾಲಿಶಲ್ಲಿ ಏನೇನು ಥರ ಮಾಡ್ತೀರಾ ಸರ್ ನೀವು? ಸರ್ ಪಾಲಿಶ್ನಲ್ಲಿ ಫಸ್ಟು ನಾವು ಯಾವುದಾದ್ರೂ ಗಾಡಿ ಬರಲಿ, ಫಸ್ಟ್ ಪಾಲಿಮರ್ ಕೋಟಿಂಗ್, ಟೆಫ್ಲಾನ್ ಕೋಟಿಂಗ್, ವ್ಯಾಕ್ಸ್ ಪಾಲಿಶು. ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ದರೆ ಸೆರಾಮಿಕ್ ಕೋಟಿಂಗ್ ಮಾಡಿ ರೂಮ್ ಟೆಂಪ್ರೇಚರ್ ಮೇಂಟೈನ್ ಮಾಡಿ ಅದಾದಮೇಲೆ ಸೆರಾಮಿಕ್ ಕೋಟಿಂಗ್ ಮಾಡ್ತೀವಿ ನಾವು. ಅದರಲ್ಲಿ ನಿಮಗೆ ಅಂಡರ್ ಚಾರ್ಸಿ ಕೋಟಿಂಗ್ನು ಬಂದುಬಿಡುತ್ತೆ. ಕೆಲವ್ರ ಕಸ್ಟಮರ್ಗೆ ಡೀಪ್ ಕ್ಲೀನಿಂಗ್ ಬೇಕಾಗಿರುತ್ತೆ. ಡ್ಯಾಶ್ ಬೋರ್ಡು, ರೂಫ್, ಕಾರ್ಪೆಟ್, ಡೋರ್ ಪ್ಯಾಡ್ಸು, ಸ್ಟೇರಿಂಗ್ ವೀಲ್ಸು ಎಲ್ಲ ಡೀಪ್ ಕ್ಲೀನಿಂಗ್ ಆದಮೇಲೆ ಎಲ್ಲ ನಾವು ಕಸ್ಟಮರ್ಗೆ ಕೇಳ್ತೀವಿ. ಫಸ್ಟು ಕೇಳ್ದಾದ್ಮೇಲೆ ಅವ್ರ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಆ ಥರ ಮಾಡಿಕೊಡ್ತೀವಿ ಸರ್. ಆ್ಯಂಡ್ ಸುಹೇಲ್ ಅವರೇ, ಮೊನ್ನೆ ನನಗೆ ಕಸ್ಟಮರ್ ಒಬ್ಬರು ಮೆಸೇಜ್ ಮಾಡಿದ್ರು, ಎಲ್ಲ ಥರ ಆಕ್ಸೆಸರೀಸ್ ಕೂಡ ಫಿಟ್ ಮಾಡಿಕೊಟ್ರು ನಾನು ಕೇಳಿದಾಗ ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ಮಾಡ್ತಾ ಇದ್ದೀರಾ? ಎಲ್ಲ ಮಾಡ್ತೀವಿ ಸರ್. ಆಕ್ಸೆಸರೀಸ್ನಲ್ಲಿ ನಾವು ಸೀಟ್ ಕವರ್ಸಿಂದ ಹಿಡ್ದು ಮ್ಯೂಸಿಕ್ ಸಿಸ್ಟಮ್ ಇರಲಿ, ಹೆಡ್ಲೈಟ್ ರಿಸ್ಟೋರೇಷನ್ ಇರಲಿ, ಕೆಲವ್ರಿಗೆ ಲೋ ಬೀಮ್ಸ್ ಬಲ್ಬ್ ಬರುತ್ತೆ, ಅವ್ರಿಗೆ ಹೈ ಪವರ್ ಬಲ್ಬ್ಸ್ ಬೇಕಾಗಿರುತ್ತೆ, ಅದೂ ಗೌರ್ಮೆಂಟಿಂದ ಏನು ಅಪ್ರೂವ್ಡ್ ಇರುತ್ತೆ ಅದು ನಾವು ಪ್ರೊವೈಡ್ ಮಾಡ್ತೀವಿ ಸರ್. ವೀಕ್ಷಕರೇ ನೀವು ನೋಡ್ಬೋದು, ಈಗ ಅಡಿ ನಮ್ಮ ಹತ್ರ ಪೇಂಟಿಂಗ್ ಬಂದಿದೆ. ಬಂಪರ್ ಡ್ಯಾಮೇಜ್ ಆಗಿ ಆಕ್ಸಿಡೆಂಟಲ್ ಡ್ಯಾಮೇಜ್ ಆಗಿತ್ತು. ಇದು ಹೊಸ ಬಂಪರ್ ಎಲ್ಲ ತೊಗೊಬಂದು ನಾವು OEM ತೊಗೊಬಂದು ಹೊಸ ಬಂಪರ್ ಸೆಟ್ ಮಾಡ್ಕೋತಾ ಇದ್ದೀವಿ. ತಿರ್ಗಾ ಈ ಬಂಪರ್ ಬಿಚ್ಚಿ ಎಲ್ಲ ಪೇಂಟಿಂಗ್ ಮಾಡಿ ತಿರ್ಗಾ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಇದು
ಕಂಪ್ಲೀಟ್ ಕಸ್ಟಮರ್ ಶೋರೂಮಲ್ಲಿ ವಿಚಾರಿಸುವಾಗ ಅವ್ರಿಗೆ 75,000 ರುಪೀಸ್ ಹೇಳಿದ್ರು ಬಂಪರ್ ಆ್ಯಂಡ್ ಪೇಂಟಿಂಗ್. ನಮ್ಮ ಹತ್ರ ಬರೀ 35,000 ಇನ್ಕ್ಲೂಡಿಂಗ್ ಬಂಪರ್ ಪೇಂಟಿಂಗ್ ಸರ್ವಿಸ್ ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡಿ ಕೊಡ್ತಾ ಇದ್ದೀವಿ. ವೀಕ್ಷಕರ ನೀವು ನೋಡ್ಬೋದು ನಮ್ಮ ಹತ್ರ ಮೂರು ಪೇಂಟ್ ಬೂತ್ಗಳಿದೆ. ನಿಮಗೆ 25,000 ಸ್ಟಾರ್ಟ್ ಮಾಡಿ 75,000 ಕೂಡ ನಾವು ಪೇಂಟಿಂಗ್ ಇದೆ ನಮ್ಮ ಹತ್ರ. ಡಿಪೆಂಡ್ ಅಪಾನ್ ವೆಹಿಕಲ್ ಮೇಲೆ ಏನು ಕೆಲಸ ಇದೆ, ಟಿಂಕರಿಂಗ್, ಪೇಂಟಿಂಗ್, ನಿಮಗೆ ವೆಹಿಕಲ್ ತಿಂದಿದೆಯಾ, ರೆಸ್ಟಿಂಗ್ ಹಿಡಿದಿದೆಯಾ, ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಬನ್ನಿ ನಮ್ಮ ಹತ್ರ ಚೆಕ್ ಮಾಡಿ, ನಿಮ್ಮದು ಬೇರೆ ಕಡೆ ಕೊಟೇಶನ್ ತೊಗೊಳ್ಳಿ, ನಮ್ಮದು ಕೊಟೇಶನ್ ತೊಗೊಳ್ಳಿ, ನಮ್ಮ ಕೆಲಸ ನೋಡಿ ಬನ್ನಿ, ನೀವು ಒಂದು ಸತಿ ನಮ್ಮ ಹತ್ರ ಟ್ರೈ ಮಾಡಿ. ವೀಕ್ಷಕರೇ ನೋಡಿದ್ರಲ್ಲ ಯಾವ ಥರ ಎಲ್ಲ ಸರ್ವಿಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಒಟ್ಟಿನಲ್ಲಿ ನಿಮ್ಮ ಒಂದು ಗಾಡೀಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿ ಇಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ, ಅದು ಕೂಡ ಅಫೋರ್ಡಬಲ್ ಪ್ರೈಸಿಂಗಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೋಡ್ತಿರ್ಬೋದು XUV 500 ಆಗ್ತಾ ಇದೆ. ಈ ಕಡೆ ಎಲ್ಲ ಕಂಪ್ಲೀಟ್ ಲಕ್ಸುರಿ ಕಾರ್ಗಳು, ಅಲ್ಲಿ ಸ್ಕೋಡಾ ಆಗಿರ್ಬೋದು, ಮತ್ತು ಇಲ್ಲಿ ಬೆಂಜ್ ಆಗಿರ್ಬೋದು, ಮತ್ತು ನಿಮಗೆ MG ಹೆಕ್ಟರ್ ಕೂಡ ಇಲ್ಲಿ ಕೆಲಸ ಮಾಡ್ತಿರುವಂಥದ್ದು, ಆಡಿ ಇದೆ, ಹಾಗೆ ರೆನಾಲ್ಡ್ ಡಸ್ಟರ್ ಕೂಡ ಇದೆ. ಎಲ್ಲ ರೀತಿ ವೆಹಿಕಲ್ಸು ಒಂದೇ ಕಡೆ ಸರ್ವಿಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೊಡ್ಡದಾಗಿದೆ ಜಾಗ, ಆರಾಮಾಗಿ ಸೇಫಾಗಿ ಇಲ್ಲಿಗೆ ಬಿಡ್ಬೋದು ಸರ್ವಿಸ್ಗೆ ನೀವು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.